ವಿಚಾರದ ಪ್ರತಿಕ್ರಿಯೆ 400 ಕೋಟಿ ರೂಪಾಯಿ ಏನು ಗೋವಾ ಮತ್ತು ಕರ್ನಾಟಕ ಬಾರ್ಡರ್ ಈ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್, ಏನು ಹೇಳ್ತೀರಿ ತಾವು? ನೋಡಿ, ಬಿ ಜೆ ಪಿಯವ್ರಿಗೆ ಇದು ಕೇಳಬೇಕು, ಮೋದಿ ಸರ್ಕಾರಕ್ಕೆ ಇದು ಕೇಳಬೇಕು. ಡಿಮಾನಿಟೈಸೇಷನ್ನು ನೋಟ್ ರದ್ದತಿ ಮಾಡುವಾಗ ಏನು ಹೇಳಿದರು? ಕಪ್ಪು ಹಣ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದೇವೆ, ಈ ದೇಶಕ್ಕೆ ಕಪ್ಪು ಹಣ ಒಂದು ದೊಡ್ಡ ಇದಾಗೋಗಿತ್ತು, ಅದನ್ನು ತೆಗ್ದಾಕಿದ್ದೀವಿ ಇದರಿಂದ ಅಂತ ಹೇಳಿದರು. ಈಗ 400 ಕೋಟಿ ಒಂದೇ ಒಂದು ಪ್ರಕರಣದಲ್ಲಿ ಸಿಕ್ಕಿದೆ ಅಂದರೆ ಬಿ ಜೆ ಪಿಯವ್ರಿಗೆ ನೀವು ಕೇಳಬೇಕು. ಅದೇ ಮೋದಿ ಸರ್ಕಾರಕ್ಕೆ ಬಿ ಜೆ ಪಿ ಕೇಳಬೇಕು, ಏನಪ್ಪ ಇದೆಲ್ಲ ದೇಶದಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದೀರಿ? ಬರೀ ಯಾವ ಇಶ್ಯೂ ಇಲ್ಲ ಆ ಇಶ್ಯೂ ಇಟ್ಕೊಂಡು ಜನರನ್ನ ತೊಂದರೆ ಮಾಡ್ತಾ ಇದ್ದೀರಲ್ಲ, ಇಂಥದ್ದೆಲ್ಲ ಕಡೆ ಗಮನ ಕೊಡಿ ಅಂತ ಹೇಳ್ಬೇಕಲ್ಲ. ಪಂಚರಾಜ್ಯಗಳ ಚುನಾವಣೆ ಬಂತು, ಆ ವಿಚಾರವಾಗಿ ಓಡಾಡ್ತಿದ್ಯಾ ಅನ್ನುವಂಥ ಚರ್ಚೆ ಆಗ್ತಿದೆ ಸರ್, ಇದು ಅನಿಸುತ್ತಾ ತಮಗೆ? ಅವರ ಇಂಟೆಲಿಜೆನ್ಸ್ ಫೇಲಿಯರ್ ಅಲ್ವಾ ಇದು? ದೇಶದಲ್ಲಿ 400 ಕೋಟಿ ಹಣ ಟ್ರಕ್ಗಳಲ್ಲಿ ಹಾಕ್ಕೊಂಡು ವರ್ಗಾವಣೆ ಆಗ್ತಾ ಇದ್ರೆ ಸರ್ಕಾರ ಮಲಗಿದ್ಯಾ? ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಅಂತ ಕೇಳಬೇಕಲ್ಲ. ಇದೆಲ್ಲ ಏನಾದರೂ ಭಯೋತ್ಪಾದಕರ ಕೈಗೆ ಸಿಕ್ಕೋಗಿದ್ರೆ ಏನಾಗ್ತಿತ್ತು ಅನಾಹುತ? ಅದಕ್ಕೆ ಯಾರು ಜವಾಬ್ದಾರ? ಅದನ್ನು ಮೋದಿ ಸರ್ಕಾರ, ಗೃಹ ಮಂತ್ರಿಗಳು ಉತ್ತರ ಕೊಡಬೇಕು.